ಅದರಲ್ಲೂ ರಾಮಚಂದ್ರನ ಈ ತಂಡ ಏನಿದೆ ನಿಜವಾಗಿಯೂ ಕೂಡ ಪರಮ ಪದ ಆ ಪದವನ್ನು ಎಲ್ಲರಿಗೂ ಪರಮ ಪದವಾಗಿಸುವಂತಹ ಕೆಲಸದತ್ತ ಹೊರಟಿದ್ದಾರೆ. ಅದು ಸಾರ್ಥಕವಾಗೋದು ಇಂತಹ ತುಂಬಿದ ಗೃಹಗಳಿಂದ. ಅದಕ್ಕೆ ನಿಮಗೆ ಆಭಾರ ಮನ್ನಣೆ. ಆತ್ಮೀಯರೇ, ಹಾಡು ಕೇಳ್ತಾ ಇದ್ದಾಗ ಮಧ್ಯೆ ಮಾತುಗಳು ಅಷ್ಟು ರುಚಿಸೋಲ್ಲ. ಆದರೆ ರುಚಿಸಲೇಬೇಕಾದ 2 ಮಾತುಗಳನ್ನು ಹೇಳಿ ಮುಗಿಸೋಣ ಅಂತ ಬಂದುಬಿಟ್ಟಿದ್ದೇನೆ. ಮೊದಲನೇದು, ಅಶ್ವಥ್ ನನ್ನ 7 ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾನೆ. ಬೇರೆಯವರಿಗೆ 1 2 ಅಷ್ಟೇ ಅವನು. ಅದೇನಿದು ಬೇರೆಯವರಿಗೆಲ್ಲ 1 ಅಥವಾ 2, ನನಗೆ ಮಾತ್ರ 7 ಅಂದರೆ ಅಶ್ವತ್ಥನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ಆ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ಆ ಹುಚ್ಚನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಕೆಲವೇ ಜನರಿದ್ದರು. ಅದರಲ್ಲಿ ನಾನೊಬ್ಬ. ಹಾಗಾಗಿ ಅವನೇನಾದರೂ ಕಂಪೋಸ್ ಮಾಡೋದಕ್ಕೆ ಕೂತರೆ ಅವನ ಪಕ್ಕದಲ್ಲಿ ಎಡಗಡೆಗೆ ಯಾರು ಕೂತ್ಕೋತಾ ಇರಲಿಲ್ಲ. ಎಡಗಡೆಗೆ ಯಾಕೆ ಹೇಳಿ, ಇದನ್ನು ನುಡಿಸ್ತಾ ಇರ್ತಿದ್ದ. ಅವನಿಗೇನಾದರೂ ಸರಿಯಾದ ಒಂದು ಸ್ವರ ಸಂಯೋಜನೆ ಆಗಿಬಿಟ್ರೆ ಪಕ್ಕದಲ್ಲಿದ್ದವನಿಗೆ ಏನು ಚೆನ್ನಾಗಿದೆ ಇವರು. ಆ ಪಕ್ಕದಲ್ಲಿದ್ದವನು ಪಾಪ ಇಡೀ ಬೆನ್ನು ನೋವು ಶುರು ಮಾಡೋದು. ಅಂದರೆ ಅವನ ಖುಷಿಯನ್ನು ಇನ್ನೊಬ್ಬರಿಗೆ ಹಂಚುವ ಪ್ರಕ್ರಿಯೆ ಇದೆಯಲ್ಲ, ಅದು ಅದ್ಭುತ. ಆ ರೀತಿಯ ಅದ್ಭುತಗಳನ್ನು ಕಾಣ್ತಾ ಹೊರಟವನು. ಅವನು ಯಾವತ್ತೂ ಒಂದು ಹಾಡನ್ನು ಮಾಡಬೇಕು, ಒಂದು ಗೀತೆ ಹಾಡಬೇಕು, ಒಬ್ಬರಿಗೆ ಹೇಳಬೇಕು. ಸೇರಿದರೆ 1,00,000 ಜನ ಸೇರಬೇಕಣಯ್ಯ. ಆ 1,00,000 ಜನಗಳನ್ನು ಸೇರಿಸಿದ ಏಕೈಕ ಕನ್ನಡ ಗಾರುಡಿಗ, ಸಂಗೀತ ಗಾರುಡಿಗ ಅಶ್ವಥ್. ಇಡೀ ಪ್ಯಾಲೇಸ್ನಲ್ಲಿ ಬೇರೆ ಬೇರೆ ಯಾರ್ಯಾರೋ ಸಿಂಗರ್ಗಳ ಎಲ್ಲರ ಇತ್ತು ಹೌಸ್ಫುಲ್ಗಳಾಗ್ತಾ ಇತ್ತು. ಜಾಗ ಸಿಗ್ತಿರಲಿಲ್ಲ. ಪ್ಯಾಲೇಸ್ನ ಹೊರಗಿನ ಇಡೀ ಅಂಗಣ ತುಂಬೋಗ್ತಾ ಇತ್ತು. ಅಶ್ವಥ್ಗೆ ಅದನ್ನು ನೋಡಿದಾಗೆಲ್ಲ ಇದ್ಯಾಕೋ ಈ ಕನ್ನಡ ಜನಗಳಿಗೆ ಸರಿಯಾಗಿ ಏನು ಬುದ್ಧಿನೇ ಇಲ್ಲ, ಹಾಗೆ ಕನ್ನಡ ಹಾಡುಗಳಿಗೆ ಯಾಕೆ ಕೇಳೋಕ್ಕೆ ಬರಲ್ಲ? ಆ ಥರ ಮಾಡೋರು ಯಾರು ಇಲ್ವಲ್ಲಯ್ಯ? ಯಾಕಿಲ್ಲ? ಗೊತ್ತಿಲ್ವಲ್ಲಯ್ಯ? ಮಾಡಿ ತೋರಿಸೋಣ. ಮಾಡಿ ತೋರಿಸಿದ. ಇಡೀ ಪ್ಯಾಲೇಸ್ ಪೂರ್ತಿಯಾಗಿ ಒಳಗೆ ತುಂಬಿತ್ತಲ್ಲ, ಹೊರಗೆ ತುಂಬಿತ್ತು. ಇಡೀ ಜಾಮ್ ಪ್ಯಾಕ್ ಆಗಿತ್ತು. ಅಲ್ಲಿ ಓಡಾಡಕ್ಕೆ ಕೂಡ ಯಾರಿಗೂ ಆಗಲಿಲ್ಲ. ಇಡೀ ರಸ್ತೆಗಳು ಬಂದಾಗಿತ್ತು ಪ್ಯಾಲೇಸ್ನ ಅಕ್ಕಪಕ್ಕದಲ್ಲಿ. ಅಷ್ಟು ಜನ ಆವತ್ತು ಅಲ್ಲಿ ಕನ್ನಡವೇ ಸತ್ಯ ಅನ್ನೋದನ್ನು ಸಾಬೀತು ಮಾಡ್ತಾರೆ. ಇದು ಅವನ ಕಂಡ ಕನಸುಗಳು. ಅವನೊಬ್ಬ ಕನಸುಗಾರ. ಅದರಿಂದಾಗಿ ನಾವು ಅವನ್ನ ಹುಚ್ಚ ಅಂತ ಕರೀತೀವಿ ಅಷ್ಟೇ. ಆ ಕನಸುಗಳನ್ನು ಕಾಣುವ ಪರಿ ಇದೆಯಲ್ಲ, ಅದು ತನಗಾಗಿ ಅಲ್ಲ. ಕೆಲವರೆಲ್ಲ ಕನಸು ಕಾಣ್ತಾರೆ, ಬಹಳ ಜನ ಕನಸು ಕಾಣ್ತಾರೆ. ನೀವು ಕನಸು ಕಾಣ್ತೀರ, ಆದರೆ ಏನು ಹಾಗೆ? ಅದೊಂಥರ ಎಲ್ಲರೊಳಗೊಂದಾಗುವ ವಿನಯ ಇದೆಯಲ್ಲ, ಇಲ್ಲೇ ಆ ಥರ ಕನಸಲ್ಲ ಅದು. ಅವನು ಕನಸು ಕಾಣೋದು ಬೇರೆ. ಒಂದು ರೀತಿ ಅಶ್ವತ್ಥ ಕಾಣುವ ಕನಸನ್ನು ಎಲ್ಲೋ ಒಂದು ಸ್ವಲ್ಪ ಪಡ್ಕೊಂಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಹಾಗಾಗಿ ಅವನಿಗೂ ಆ ಥರ ಕನಸುಗಳನ್ನ ಕಾಣ್ತಾರೆ. ಎಲ್ಲರಿಗೆ ಬೇಕಾಗುವಂತಹ, ಎಲ್ಲರಿಗೆ ಖುಷಿ ಕೊಡುವಂತಹ, ಎಲ್ಲರನ್ನ ಒಂದಾಗಿಸುವಂತಹ ಖುಷಿಯನ್ನು, ಸಂತೋಷವನ್ನು ನಾನು ಹಂಚಬೇಕು ಅಂತ ಬಹಳ ಸಲ ಇಷ್ಟಪಡ್ತಾ ಇದ್ದೆ. ಹೀಗಾಗಿ ಅವನ ಸಂಗೀತದಲ್ಲಿ ನೀವು ಕಾಣುವಂತಹ ಮಾಧುರ್ಯ, ಲಯ ಇವುಗಳನ್ನು ಗಮನಿಸಿದಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಅದು ನಿಮ್ಮನ್ನು ಮತ್ತೆ 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 ಕಾಡ್ತಾ ಇರುತ್ತೆ. ಆ ಕಾಡುವ ಸಂಗೀತವನ್ನು ನಿಮಗೆ ಈಗ ಅನ್ನಿಸದೆ ಹೋಗ್ಬೋದು, ಇವತ್ತು ಅನ್ನಿಸದೆ ಹೋಗ್ಬೋದು, ನಾಳೆ ಅನ್ನಿಸ್ಬೋದು, ಅಥವಾ ಇನ್ನೊಂದು ವರ್ಷ ಆದಮೇಲೆ ಅನ್ನಿಸ್ಬೋದು. ಅದೇನೋ ಒಂದು ಹಾಡದವನು ಅದೇನೋ ಸೋರುತ್ತಿರುವುದು ಅಂತ, ಏನಪ್ಪ ಅದು ಅಂತ ಅವನಿಗೆ ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಆ ಪದದ ಅರ್ಥ ಹುಡುಕ್ತೀರಾ, ಆವಾಗ ಅರ್ಥ ಆಗುತ್ತೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಂಗೀತ ಮತ್ತು ಕನ್ನಡ ಸಂಸ್ಕೃತಿ ಎಷ್ಟು ದೊಡ್ಡದು ಅನ್ನೋದು ಆವಾಗ ನಿಮಗೆ ಆ ದೊಡ್ಡದನ್ನು, ಆ ಹೆಮ್ಮೆಯನ್ನು, ಅದನ್ನು ತನ್ನದಾಗಿಸಿಕೊಂಡವನು ಅಶ್ವತ್ಥ. ಅವನಿಗೆ ಬಹಳಷ್ಟು ಹ್ಯೂಮನ್. ಅವನು ಬಹಳ ಎಷ್ಟು ಬೇರೆಯವರ ಬಗ್ಗೆ ಎಷ್ಟು ರೀತಿ ಒಂದು ಗೌರವ, ಪ್ರೀತಿ, ಅಕ್ಕರೆ ಇತ್ತು ಅವನಿಗೆ. ಅಂದರೆ ಯಾವುದೋ ಒಂದು ಸೀರಿಯಲ್ ಬಂದಿತ್ತು, ಸೀರಿಯಲ್ ಟೆಲಿವಿಷನ್ನಲ್ಲಿ ಯಾವುದೋ ಒಂದು